ಸ್ಟೋನ್ ಕ್ರಷರ್ ಓನರ್ಗಳ ಮೇಲೆ ಸರ್ಕಾರ ಮರಣ ಶಾಸನ ಬರೆದಿದೆ. ಹಾಗಾಗಿ ಇದೇ ತಿಂಗಳು 10ರಿಂದ ಬೆಲೆ ಏರಿಕೆ ಮಾಡುತ್ತೇವೆ ಎಂದು ಆರ್.ಸಿ. ಕಾಮಾಜಿಯವರು ಹೇಳಿದ್ದಾರೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ನಮ್ಮ ಗದಗ ಜಿಲ್ಲೆಗೆ ಮಾತ್ರ 127 ಕೋಟಿ ರೂಪಾಯಿ ದಂಡ ಹಾಕಿದೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 20ರಿಂದ 22 ಕ್ರಷರ್ಗಳಿವೆ. ನಮ್ಮ ಮನೆ ಆಸ್ತಿ ಮಾರಿಕೊಂಡರೂ ಈ ದಂಡ ಭರಿಸಲಾಗುವುದಿಲ್ಲ. ಸರ್ಕಾರದ OTS ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಇದು ನಮಗೆ ಮರಣ ಶಾಸನವಾಗಿ ಪರಿಣಮಿಸಿದೆ. ಹಾಗಾಗಿ ಇದೇ ತಿಂಗಳು 8 ಮತ್ತು 9ರಂದು ನಾವು ಕ್ರಷರ್ಗಳನ್ನ ಬಂದ್ ಮಾಡಿ ಮುಷ್ಕರ ಮಾಡ್ತೇವೆ. ಸಾರ್ವಜನಿಕರಿಗೆ ಇದು ಹೊರೆಯಾಗುತ್ತೆ. ಆದರೆ ನಮಗೆ ಸಮಸ್ಯೆ ಆದಾಗ ನಾವು ಸಾರ್ವಜನಿಕರಿಗೆ ಹೊರೆ ಮಾಡುವುದು ಅನಿವಾರ್ಯ. ಹಾಗಾಗಿ ಇದೇ ತಿಂಗಳು 10ರಿಂದ 15% ಏರಿಕೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಗಾಳಪ್ಪ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಅದು ಸುದ್ದ ಇವರಿಗೆ ರಾಯಲ್ಟಿ ಕಲೆಕ್ಟ್ ಆಗ್ತದೆ. ಈ ಬೆಂಗಳೂರು ಅಂತ ಸಿಟಿಗೆ ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದ ಮೆಟೀರಿಯಲ್ ಬರ್ತದೆ. ಸಾವಿರಾರು ಟನ್, ಲಕ್ಷ ಟನ್ ಬರ್ತದೆ ಪರ್ ಡೇ. ತಮಿಳುನಾಡು 35 ರೂಪಾಯಿ ಐತೆ, ಆಂಧ್ರ 60 ರೂಪಾಯಿ ಐತ್ರೆ, ನಮ್ಮದು 120 ರೂಪಾಯಿ. ಎಂಡ್ ಯೂಸರ್ ಮಾಡಿದ್ರೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇದ್ದಂಗೆ ಸರ್. ಇದು ಎಂಡ್ ಯೂಸರ್ಗೆ ಕೇರಳದ ಒಳಗೆ ಪಟ್ಟಾಲ್ಯಾಂಡ್ ನೋ ರಾಯಲ್ಟಿ. ಪಟ್ಟಾಲ್ಯಾಂಡ್ ರಾಯಲ್ಟಿ ಇಲ್ಲ. ಎಲ್ಲ ರಾಜ್ಯಗಳೇ ಇಡೀ ಹೆಚ್ಚಿಗೆ ರಾಜಧಾನಿ ಇರೋದು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ. ಸರ್ಕಾರಕ್ಕೆ ಒತ್ತಾಯ ಮಾಡೋದು ಈ OTS ಏನೈತಲ್ಲ ಇದನ್ನು ಕ್ಲೋಸ್ ಮಾಡಿ, ಒನ್ ಟೈಮ್ ಸೆಟಲ್ಮೆಂಟ್ ಕ್ಲೋಸ್ ಮಾಡಿ, ನಮ್ಮ ಹೆಕ್ಟಾರ್ಗೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಹೆಕ್ಟಾರ್ ಮಾಡಿ ಹಿಂದೂ ಕ್ಲೋಸ್ ಮಾಡಿ. ಈಗ ಡ್ರೋನ್ ಸರ್ವೆ ಮಾಡಿದ್ರಲ್ಲ 2024 ಆಗಸ್ಟ್ ಮಟ್ಟ ಮಾಡಿದ್ರಲ್ಲ ಅಲ್ಲಿ ಮಟ್ಟ ಕ್ಲೋಸ್ ಮಾಡಿ, ಮುಂದಿನ ಲೆವೆಲ್ ಮುಂದಿನ ಮತ್ತೊಂದು ಡ್ರೋನ್ ಸರ್ವೆ ಮಾಡಿ ನಮಗೂ ಹಾಕಿರಿ. ನಾವು ರೆಡಿ ಇದೀವಿ, ತುಂಬಾ ನಾವು ರಾಯ್ತಿ ತಗೊಳಕತ್ತೀವಿ.